ಸೊ ಹಾಯ್ ಎವ್ರಿ ಒನ್, ನೆಕ್ಸ್ಟ್ ಕ್ಲಾಸ್ ನ ಕಂಟಿನ್ಯೂ ಮಾಡೋಣ ನೋಡ್ರಿ. ಕ್ವಶನ್ ನಂಬರ್ 26 ಇಂದ. ಸೊ ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಡ್ರಿ, ಅದೇ ರೀತಿಯಾಗಿ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಅದಾದ ನಂತರ ಶೇರ್ ಮಾಡ್ರಿ, ಕಮೆಂಟ್ಸ್ ಗಳನ್ನ ಹಾಕ್ರಿ. ಎಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ನೋಡ್ರಿ. ಕಂಟ್ರೋಲ್ ಸಿ ಅಂದ್ರೆ ಶಾರ್ಟ್ ಕಟ್ ಅಂತಂದ್ ಹೇಳ್ತೀವಿ. ಕಂಟ್ರೋಲ್ ಸಿ ಅನ್ನೋದು ಹಿಂಗಂದ್ರೆ ಏನ ಅಂತಂದ್ ಹೇಳಿ, ಹಿಂಗಂದ್ರೆ ಏನಂತಂದ್ ಹೇಳಿದ್ರ ಸೆಲೆಕ್ಟೆಡ್ ಟೆಕ್ಸ್ಟ್ ನ ಕಾಪಿ ಮಾಡಕ್ಕೆ, ಸೆಲೆಕ್ಟೆಡ್ ಟೆಕ್ಸ್ಟ್ ನ ಇಲ್ಲಿ ಏನಂತಂದ್ ಹೇಳಿದ್ರೆ ಕಾಪಿ ಮಾಡಕ್ಕೆ ಬಳಸೋದು. ಇಲ್ಲಿ ನೋಡ್ರಿ, ಕಾಪೀಸ್ ಆಯ್ಕೆ ಮಾಡಿದಂತಹ ಟೆಕ್ಸ್ಟ್ ಅನ್ನ ಕಾಪಿ ಮಾಡಕ್ಕೆ ಬಳಸೋದೇನಂದ್ರೆ ಕಂಟ್ರೋಲ್ ಸಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ಕಟ್ ಮಾಡಕ್ಕೆ, ಕಟ್ ಅಂತಂದ್ ಹೇಳಿದ್ರೆ ಅಲ್ಲಿ ಎತ್ಕೊಂಡೇ ಬಿಡೋದು, ಅದನ್ನ ನಾವು ಕಂಟ್ರೋಲ್ ಎಕ್ಸ್ ಅಂತಂದ್ ಹೇಳ್ತೀವಿ. CTRL+X. ಕಂಟ್ರೋಲ್ ಎಕ್ಸ್ ಅಂತಂದ್ ಹೇಳಿದ್ರೆ ಏನ್ ಸೆಲೆಕ್ಷನ್ ಮಾಡಿರ್ತಿಲ್ಲ ಅಷ್ಟೇ ಎತ್ಕೊಂಡ್ ಬಿಡ್ತೈತೆ. ಅದಾದ ನಂತರ ಪೇಸ್ಟ್ ಮಾಡಕ್ ಏನಂತಂದ್ ಹೇಳಿದ್ರೆ Ctrl+V ಅಂತಂದ್ ಹೇಳ್ತೀವಿ. Ctrl+V ಅಂತ ಹೊಡೆದ್ರೆ ಅಂತಂದ್ ಹೇಳಿದ್ರೆ ಪೇಸ್ಟ್ ಆಗುತ್ತೆ. ಆಮೇಲೆ ಇದು ಎಸ್ಕೇಪ್ ಕೀ, ರದ್ದುಗೊಳಿಸಕ್ಕೆ ಏನಂತಂದ್ರೆ ಎಸ್ಕೇಪ್ ಕೀ. ಈಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಗ ಇದು ಮಾಡ್ತೀನಿ ನೋಡ್ರಿ. ಇವಾಗ ಇಲ್ಲಿ ನೋಡ್ರಿ, ಈಗ ನೋಡಿರ್ಬೋದು ನೀವು ಇದನ್ನ. ಇಲ್ಲಿ ನೋಡಿದಾಗ ಈಗ ನಾನು ಇದನ್ನ ಸೆಲೆಕ್ಷನ್ ಮಾಡ್ತೀನಿ, ಕೃಷ್ಣನ ಜನನ ಅಂತಂದೇಳಿ. ಇಷ್ಟು ಸೆಲೆಕ್ಷನ್ ಮಾಡಿ Ctrl+C ಹೊಡೆದ್ನಿ ಅಂತಂದ ಹೇಳಿದ್ರೆ ಕಾಪಿ ಆಗತ್ತ. ನಾನು ಇಲ್ಲಿ ಮುಂದೆ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಪೇಸ್ಟ್ ಮಾಡ್ತೀನಿ, ಅಂದ್ರೆ Ctrl+V ಹೊಡೆದ ಪೇಸ್ಟ್ ಆಗೋಯ್ತು. ಅದಾದ ನಂತರ ಇಲ್ರಿ ಸರ್ ಇದನ್ನ ನಾನು ಈಗ ತೆಗೆದೇ ಬಿಡ್ಬೇಕು, ಅದನ್ನ ತಗೊಂಡ್ ಬೇರೆ ಕಡೆ ನಾನು ಪೇಸ್ಟ್ ಮಾಡ್ಬೇಕಂತಂದ ಹೇಳಿದ್ರೆ ಅದನ್ನ ಕಟ್ ಮಾಡ್ಬೇಕು. ಕಟ್ ಮಾಡ್ಬೇಕಂತಂದ್ರೆ Ctrl+X ಅಂತ ಹೊಡಿತೀನಿ, ಸೆಲೆಕ್ಷನ್ ಮಾಡಿ ಕಟ್ ಆಯ್ತು. ಇವಾಗ ಅದನ್ನ ತಗೊಂಬಂದ್ ನಾ ಇಲ್ಲಿ Ctrl+V ಹೊಡೆದ ನಂತರ ಅದು ಪೇಸ್ಟ್ ಆಗುತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ಆಪ್ಷನ್ಸ್ ಗಳು ಬರ್ತವೆ. ಯಾವ ಮೂರು? Ctrl+X, Ctrl+C ಮತ್ತು Ctrl+V ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ವಾಟ್ ಡಸ್ IP ಅಂದ್ರೆ ಏನು, IP ಅಡ್ರೆಸ್ ಅಂದ್ರೆ ಏನು? IP ಅಡ್ರೆಸ್ ಅಂತಂದ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಈಗ ಹೆಂಗ ಇಂಟರ್ನೆಟ್ ಗೆ ಸಂಪರ್ಕಗೊಂಡಿರುವ ಪ್ರತಿಯೊಂದು ಕಂಪ್ಯೂಟರ್ ಅಥವಾ ಮೊಬೈಲ್ ಗೆ ನೀಡಲಾಗುವಂತಹ ಯುನಿಕ್ ಅಡ್ರೆಸ್ ಅಂತ ಹೇಳ್ತೀವಿ. ಈಗ ಹೆಂಗ್ ನಮ್ಮ ಮನಿಗೆ ಅಡ್ರೆಸ್ ಇರುತ್ತಲ್ಲ, ಹಂಗ ಯುನಿಕ್ ಅಡ್ರೆಸ್ ಅಂತ ಹೇಳ್ತೀವಿ. ಕಂಪ್ಯೂಟರ್ಗೆ ಆಮೇಲೆ ನೆಕ್ಸ್ಟ್ ಮೊಬೈಲ್ ಗಳಿಗೆ ಕೊಡುವಂತಹ ಯುನಿಕ್ ಅಡ್ರೆಸ್ ಅನ್ನ ನಾವು IP ಅಂತ ಹೇಳ್ತೀವಿ. ಅದನ್ನ IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಂದೇಳಿ, ಇಂಟರ್ನೆಟ್ ಪ್ರೋಟೋಕಾಲ್. ಕ್ಲಿಯರ್? ಎಸ್, ಅದಾದ ನಂತರ ನೆಕ್ಸ್ಟ್ MS ವರ್ಡ್ ಮತ್ತು MS ಎಕ್ಸೆಲ್ ಒಳಗಡೆ ಕ್ಲಿಪ್ ಬೋರ್ಡ್ ನಿಂದ ವಿಷಯವನ್ನ ಪೇಸ್ಟ್ ಮಾಡಲು ಏನನ್ನ ಬಳಸ್ತೀವಿ? ಶಾರ್ಟ್ ಕೀ ಅಂತಂದೇಳಿ. ನಾನು ಆಗ್ಲೇ ಹೇಳಿದ್ನಲ್ಲ, ಕಂಟ್ರೋಲ್ ವಿ ಏನಂತಂದ ಹೇಳಿದ್ರೆ ಪೇಸ್ಟ್ ಮಾಡಕ್ ಬಳಸ್ತೀವಿ. Ctrl+C ಅನ್ನ ನಾವು ಎದಕ್ ಬಳಸ್ತೀವಿ? ಕಾಪಿ ಮಾಡಕ್ ಬಳಸ್ತೀವಿ. Ctrl+X ಅನ್ನ ನಾವು ಸೆಲೆಕ್ಟೆಡ್ ಥಿಂಗ್ ಅನ್ನ ಕಟ್ ಮಾಡಕ್ಕೆ. ಆಮೇಲೆ Ctrl+Z ಅಂತಂದ ಹೇಳಿದ್ರೆ ಅಂಡು ಮಾಡಕ್ಕೆ, ಅಂಡು ಅಂತಂದೇಳಿ. ಸೊ ಮಾಡಿದ ಕ್ರಿಯೆ ಅಂದ್ರೆ ಈಗ ನಾನು ಒಂದು ಫೈಲ್ ಅನ್ನ ಡಿಲೀಟ್ ಮಾಡಿರ್ತಾನೆ, ಹೋಗಿರ್ತದೆ. ಸಡನ್ ಆಗಿ ನೀವೇನಂತ ಬೇರೆ ಕಡೆಯಲ್ಲಿ ಹೋಗಂಗಿಲ್ಲ, ಅಯ್ಯೋ ಸಡನ್ ಆಗಿ ಫೈಲ್ ಹೋಯ್ತಲ್ಲ ಏನ್ ಮಾಡೋದಂತ ಅನ್ಕೊಂಗಿಲ್ಲ. ಸಿಂಪಲ್ Ctrl+Z ಅಂತಂದ್ ಹೊಡೆದ್ರೆ ಅಂತಂದ್ ಹೇಳಿದ್ರೆ ಆಟೋಮೆಟಿಕ್ ಫೈಲ್ ಡಿಲೀಟ್ ಆಗಿರೋದು ಮತ್ ಅದೇ ಫೋಲ್ಡರ್ ಅಲ್ಲಿ ರಿಟರ್ನ್ ಬರುತ್ತೆ. ಅಂದ್ರೆ ಅಂಡು ಮಾಡೋದು, ಮಾಡಿರುವ ಕ್ರಿಯೆಯನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಅದನ್ನ ಯಥಾಸ್ಥಿತಿಗೆ ತರುವಂತಹ ಒಂದು ಕೀಬೋರ್ಡ್ Ctrl+Z. ಸರ್ ಇಲ್ಲಿ ನೋಡ್ರಿ, ಈಗ ಇದ್ರೊಳಗೆ ಫೈಲ್ ಐತೆ, ಇಲ್ಲಿ ಅರ್ಜುನ್ ಅಂತಂದ್ ಐತೆ ನೋಡ್ರಿ. ಅರ್ಜುನ್ ಫೈಲ್ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿಲೀಟ್ ಮಾಡ್ತೀನಿ. ನಿಮ್ ಮುಂದೆ ಏನ್ ಮಾಡ್ತೀನಿ ಅಂದ್ರೆ ಡಿಲೀಟ್ ಮಾಡ್ತೀನಿ. ಎಲ್ಲಿತಿ ಇಲ್ಲಿ ಆಪ್ಷನ್ ಐತೆ ನೋಡ್ರಿ, ಡಿಲೀಟ್ ಅಂತಂದ್ ಹೇಳಿ ಡಿಲೀಟ್ ಮಾಡಿದೆ, ಹೋಯ್ತಾ. ಈಗ ನಾನು Ctrl+Z ಅಂತಂದ್ ಹೊಡಿತೀನಿ. ಸೊ ಹೊಳ್ಳಿ ರಿಟರ್ನ್ ಬಂತು ನೋಡ್ರಿ ಅದೇ ಫೈಲ್. ಏನೇನು ಅದ್ರೊಳಗಿಂದ ಡಾಟಾ ಹೋಗಿರಂಗಿಲ್ಲ, ಸೇಮ್ ಫೈಲ್ ರಿಟರ್ನ್ ಆಗುತ್ತೆ. Ctrl+Z. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತನ್ನ ಸಾಮಾನ್ಯ ಪೋಸ್ಟ್ ಗಳಲ್ಲಿ 280 ಅಕ್ಷರಗಳ ಮಿತಿಯನ್ನ ಹೊಂದಲು ಯಾವ ಪ್ಲಾಟ್ಫಾರ್ಮ್ ಹೆಸರುವಾಸಿಯಾಗೈತೆ ಅಂತಂದೇಳಿ. ಯಾವ್ದಂತಂದ್ರೆ ಟ್ವಿಟರ್ ಅಂತಂದ್ ಹೇಳ್ತೀವಿ. ಯಾವ್ದು? ಟ್ವಿಟರ್. ಈಗ ಟ್ವಿಟರ್ ಅನ್ನ ನಾವು ಬಳಸ್ಬೇಕಂತಂದ್ ಹೇಳಿದ್ರೆ ತನ್ನ ಸಾಧಾರಣ ಪೋಸ್ಟ್ ಒಳಗಡೆ ಗರಿಷ್ಠ ಎಷ್ಟು ಅಕ್ಷರಗಳನ್ನ ನಾವು ಟೈಪ್ ಮಾಡಬಹುದು? 280 ಅಕ್ಷರಗಳನ್ನ ಟೈಪ್ ಮಾಡಬಹುದು. ಅದಾದ ನಂತರ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಲಿಂಕ್ಡ್ ಇನ್ ಅಂತಂದ್ ಹೇಳಿ. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ ಇನ್ ಇವೇನದಾವಲ್ಲ ಮೂರು, ಇದರಲ್ಲಿ ಅನ್ಲಿಮಿಟೆಡ್, ನೀವ್ ಎಷ್ಟು ಬೇಕಾದಷ್ಟು ಮಾಡ್ಕೋಬಹುದು. ಇವೆಲ್ಲ ಅನ್ಲಿಮಿಟೆಡ್ ಇದಾವ. ಟ್ವಿಟರ್ ಒಂದ 280 ಕ್ಯಾರೆಕ್ಟರ್ಸ್ ಇದಾವ, ಅದಕ್ಕಿಂತ ಜಾಸ್ತಿ ಟೈಪ್ ಮಾಡಂಗಿಲ್ಲ ಅಲ್ಲಿ ಮೆಸೇಜ್ ಮಾಡಕ್ ಅಥವಾ ಪೋಸ್ಟ್ ಮಾಡಕ್. ನೆಕ್ಸ್ಟ್ ನೋಡ್ರಿ, ಟ್ವಿಟರ್ ಅನ್ನು ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದೇಳಿ. 2006ರಲ್ಲಿ ಮಾರ್ಚ್ ತಿಂಗಳ ಒಳಗಡೆ ಸ್ಥಾಪನೆ ಮಾಡ್ತಾರೆ. ಇವಾಗ 2006 ಮಾರ್ಚ್ ತಿಂಗಳಲ್ಲಿ ಯಾರ್ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ ಹೇಳಿದ್ರೆ ಜಾಕ್ ಡೋರ್ಸಿ. ಯಾರಂತಂದ್ರೆ ಜಾಕ್ ಡೋರ್ಸಿ ಅನ್ನೋನು, ಇನ್ನೊಬ್ನು ಬ್ರಿಯಾನ್ ಗ್ಲಾಸ್ ಅನ್ನೋನು, ಅದಾದ ನಂತರ ಇವಾನ್ ವಿಲಿಯಮ್ಸ್ ಅಂತಂದೇಳಿ, ಅದಾದ ನಂತರ ಬಿಜ್ ಸ್ಟೋನ್. ಹೇಳಕ್ ಬರಂಗಿಲ್ಲ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತಂದೇಳಿ, ಸೊ ಅದಕ್ಕೋಸ್ಕರ ಬರ್ಕೊಂಡ್ಬಿಡ್ರಿ. ಯಾವ
ಜಾಕ್ ಡೋರ್ಸಿ, ಬ್ರಿಯಾನ್ ಗ್ಲಾಸು, ಅದಾದ ನಂತರ ಇವಾನ್ ವಿಲಿಯಮ್ಸ್, ಬ್ರಿಡ್ಜ್ ಸ್ಟೋನ್ ಇವರೆಲ್ಲ ಸೇರಿ ಏನ್ ಮಾಡ್ತಾರ ಅಂದ್ರೆ ಒಂದು ಟ್ವಿಟ್ಟರ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಫೇಸ್ಬುಕ್ ಯಾವಾಗ ಸ್ಥಾಪನೆ ಆಗತ್ರಿ? 2004ರಲ್ಲಿ ಸ್ಥಾಪನೆ ಆಗತ್ತೆ. ಆಮೇಲೆ ಇನ್ಸ್ಟಾಗ್ರಾಮ್ ಯಾವಾಗ ಸ್ಥಾಪನೆ ಆಗತ್ತೆ? 2010ರಲ್ಲಿ ಸ್ಥಾಪನೆ ಆಗತ್ತೆ. ಇನ್ಸ್ಟಾಗ್ರಾಮ್ ಯಾವಾಗ? 2010ರಲ್ಲಿ. ನೆಕ್ಸ್ಟ್, ಕೀಬೋರ್ಡ್ ಗಳ ಅಕ್ಷರಗಳಿಗೆ ಎಷ್ಟು ಕೀಗಳಿದಾವ ಅಂತಂದ ಹೇಳಿ. ಕೀಬೋರ್ಡ್ ಗಳಲ್ಲಿ ಏನ್ ಅಕ್ಷರ ಅಲ್ಫಾಬೆಟ್ಸ್ ಗಳಿದಾವಲ್ಲ ಎಷ್ಟು ಅದಾವ ಅಂತಂದ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಎ ನಿಂದ ಹಿಡಿದು ಟೋಟಲ್ ಆಗಿ ಝೆಡ್ ವರ್ಗು ಟೋಟಲ್ ಆಗಿ ಎಷ್ಟು ಅದಾವ? 26 ಅಕ್ಷರಗಳಿದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಬರಂಗಿಲ್ಲ. ಟೋಟಲ್ ಆಗಿ 26 ಅಷ್ಟೇ ಅದಾವ. ಅಲ್ಫಾಬೆಟ್ಸ್ 26 ಅದಾವ. ನೆಕ್ಸ್ಟ್, ಇಮೇಲ್ ಅಡ್ರೆಸ್ ಬುಕ್ ಗೆ ಯಾರನ್ನಾದ್ರೂ ಸೇರಿಸಲು ಯಾವ ವಿವರಗಳ ಅಗತ್ಯ ಐತೆ ಅಂತಂದ ಹೇಳಿ. ಸೊ ಯಾರನ್ನಾದ್ರೂ ಸೇರಿಸಬೇಕಂತಂದ್ರೆ ಯಾವ ಅಗತ್ಯ ಐತೆ? ಫಸ್ಟ್ ನೇಮು, ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ನೇಮು, ಆಮೇಲೆ ಇಮೇಲ್ ಅಡ್ರೆಸ್ ಬೇಕಾಗತ್ತೆ. ಇಮೇಲ್ ಅಡ್ರೆಸ್ ಬುಕ್ ಗೆ ಸೇರಿಸಬೇಕಂತಂದ ಹೇಳಿದ್ರೆ ಏನನ್ನ ಫಸ್ಟ್ ನೇಮು, ಲಾಸ್ಟ್ ನೇಮು, ಆಮೇಲೆ ಇಮೇಲ್ ಅಡ್ರೆಸ್ ಅನ್ನ ಸೇರಿಸ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಸೇವ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಮೈಕ್ರೋಸಾಫ್ಟ್ ಆಫೀಸ್ ನಲ್ಲಿ ರಿಫ್ರೆಶ್ ಮಾಡಲು ಬಳಸುವಂತಹ ಕೀ ಯಾವ್ದಂತಂದ ಹೇಳಿ. ಯಾವ್ದನ್ನ ಬಳಸ್ತೀವಿ ಅಂದ್ರೆ F5 ಅಂತಂದ ಹೇಳಿ ಬಳಸ್ತೀವಿ. ಮೈಕ್ರೋಸಾಫ್ಟ್ ಆಫೀಸ್ ಅನ್ನ ಓಪನ್ ಮಾಡ್ರಿ. ಓಪನ್ ಮಾಡಿದ ನಂತರ ನೀವು ಅದನ್ನ ರಿಫ್ರೆಶ್ ಮಾಡ್ಬೇಕಂತಂದ್ರೆ F5 ಅಂತಂದ ಹೇಳ್ತೀವಿ, ರಿಫ್ರೆಶ್ ಬಟನ್ ಅದು. ಅದಾದ ನಂತರ F2 ಅಂತಂದ ಹೇಳಿದ್ರೆ ರೀನೇಮ್ ಮಾಡಕ್. F2 ಅಂತಂದ್ರೆ ರೀನೇಮ್ ಮಾಡುವಂತಹ ಒಂದು ಥಿಂಗ್ಸ್. ಅದಾದ ನಂತರ F7 ಅಂತಂದ್ರೆ ಸ್ಪೆಲ್ಲಿಂಗ್ ಗ್ರಾಮರ್ ಚೆಕ್ ಮಾಡಕ, ಸ್ಪೆಲ್ಲಿಂಗ್ ಗ್ರಾಮರ್ ಚೆಕ್ ಮಾಡಕ್ ಯೂಸ್ ಮಾಡ್ತೀವಿ. ಅದಾದ ನಂತರ F12 ಅಂತಂದ ಹೇಳಿದ್ರೆ ಸೇವ್ ಆಸ್ ಅಂತಂದ ಹೇಳಿ. ಯಾವ್ದಾದ್ರು ಒಂದು ಫೈಲ್ ಅನ್ನ ನಾನು ಹೊರಗಡೆ ಸೇವ್ ಮಾಡ್ಬೇಕು. ಆಲ್ರೆಡಿ ಒಂದು ಫೈಲ್ ಓಪನ್ ಇರುತ್ತೆ, ಸೊ ಇದ್ರದ್ದು ಇನ್ನೊಂದು ಕಾಪಿ ಬೇಕಾಗತ್ತೆ. ಅವಾಗ ನಾನು F12 ಹೊಡೆದ್ ಅಂತಂದ ಹೇಳಿದ್ರೆ ಆಟೋಮೆಟಿಕ್ ಆಗಿ ಸೇವ್ ಆಸ್ ಅಂತಂದ ಹೇಳಿ ಬರುತ್ತೆ. ಅದನ್ನ ನಾವು ಹೊರಗಡೆ ಸೇವ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕಂಟ್ರೋಲ್ ಆರ್ ಅನ್ನ ಎದಕ್ ಯೂಸ್ ಮಾಡ್ತೀವಿ? ಎಕ್ಸೆಲ್ ಶೀಟ್ ಒಳಗಡೆ ಕಂಟ್ರೋಲ್ ಆರ್ ನ ಎದಕ್ ಯೂಸ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಫಿಲ್ ದ ಸೆಲೆಕ್ಟೆಡ್ ಸೆಲ್ ವಿತ್ ಆಕ್ಟಿವ್ ಸೆಲ್ ಕಂಟೆಂಟ್ ಟು ದ ರೈಟ್ ಅಂತಂದೇಳಿ. ಈಗ ಒಂದು ಈ ತರ ಸೆಲ್ ಇರುತ್ತೆ. ಈ ಸೆಲ್ ಒಳಗಡೆ ನಾನೇನಂದ್ರೆ ಏನಾದ್ರೂ ಒಂದು ಡಾಟಾ ಬರ್ದೇನೆ, ಇದನ್ನ ಸೆಲೆಕ್ಷನ್ ಮಾಡಿ ಇನ್ನೊಂದ್ ಸೆಲ್ ನ ಸೆಲೆಕ್ಷನ್ ಮಾಡಿಲ್ಲದ್ರೂ ನಾನು ಕಂಟ್ರೋಲ್ ಆರ್ ಅಂತ ಹೊಡೆದ್ ಅಂತಂದ ಹೇಳಿದ್ರೆ ಇಲ್ಲಿರೋ ಡಾಟಾ ಏನಂದ್ರೆ ಇಲ್ಲಿ ಕೂಡ ಸೇವ್ ಆಗತ್ತೆ. ಇವಾಗ ನೋಡೋಣ ಅದನ್ನ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ಇಲ್ಲಿ ನಂದೊಂದು ಡಾಟಾ ಐತೆ. ಈ ಡಾಟಾ ನಾ ಏನ್ ಮಾಡ್ತೇನೆ ಅಂದ್ರೆ ಈ ಸೆಲ್ ನ ಸೆಲೆಕ್ಷನ್ ಮಾಡಿದೆ, ಅದ್ರ ರೈಟ್ ಸೈಡ್ ಸೆಲ್ ನ ಕೂಡ ಸೆಲೆಕ್ಷನ್ ಮಾಡಿದೆ. ಸೆಲೆಕ್ಷನ್ ಮಾಡಿ ಇವಾಗ ಕಂಟ್ರೋಲ್ ಆರ್ ಅಂತ ಹೊಡಿತೇನೆ ನೋಡ್ರಿ. ಎರಡು ಕಡೆ ಇಲ್ಲಿರೋ ಡಾಟಾ ಇಲ್ಲಿ ಕಡೆ ಬಂತು. ಈಗ ಅದೇ ನಾನು ಈ ಕಡೆ ಸೆಲ್ ನ ಸೆಲೆಕ್ಷನ್ ಮಾಡ್ಕೊಂಡು ಏನಂತಂದ್ರೆ ಕಂಟ್ರೋಲ್ ಆರ್ ಅಂತ ಹೊಡೆದ್ರೆ ಎಲ್ಲಾ ಕಡೆ ಡಾಟಾ ಬರುತ್ತೆ. ಬಲಗಡೆ ಸೈಡ್ ಸರ್ ಅದ ಎಡಗಡೆ ಸೈಡ್ ಬರುತ್ತೇನ್ರಿ? ಎಡಗಡೆ ಸೈಡ್ ಚೆಕ್ ಮಾಡೋಲ್ಲ, ಬರಂಗಿಲ್ಲ, ಹೋಗ್ಬಿಟ್ಟು ಎಡಗಡೆ ಸೈಡ್ ಬರಂಗಿಲ್ಲ. ಬಲಗಡೆ ಸೈಡ್ ಏನಂತಂದ್ರೆ ಇದು ಆಕ್ಟಿವ್ ಸೆಲ್, ಇದೇನಂತಂದ ಹೇಳಿದ್ರೆ ಆಕ್ಟಿವ್ ಸೆಲ್. ಇವೆಲ್ಲ ಏನಂತಂದ ಹೇಳಿದ್ರೆ ಇನ್ ಆಕ್ಟಿವ್ ಸೆಲ್ಸ್ ಗಳು. ಇವಾಗ ಈಗ ಡಾಟಾ ಐತೆ ಅಂತಂದ ಹೇಳಿದ್ರೆ ಅದ್ರೊಳಗೆ ನಾವು ಏನಂತ ಕರಿತೀವಿ? ಅದನ್ನ ಆಕ್ಟಿವ್ ಸೆಲ್ ಅಂತ ಕರಿತೀವಿ. ಸೊ ಈಗ ಇನ್ ಆಕ್ಟಿವ್ ಸೆಲ್ ಒಳಗಡೆ ನಾ ಏನ್ ಮಾಡ್ಬೇಕು? ಡಾಟಾವನ್ನ ಫಿಲ್ ಮಾಡ್ಬೇಕಂತಂದ್ರೆ ಅದ್ರ ಸೇಮ್ ಡಾಟಾ ಸೆಲೆಕ್ಷನ್ ಮಾಡಿ ಕಂಟ್ರೋಲ್ ಆರ್ ಹೊಡಿತೀನಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಸ್ಟ್ಯಾಂಡರ್ಡ್ ಕೀಬೋರ್ಡ್ ನಲ್ಲಿ ಟ್ಯಾಬ್ ಕೀಯ ಉದ್ದೇಶ ಏನು ಅಂತಂದೇಳಿ. ಸ್ಟ್ಯಾಂಡರ್ಡ್ ಕೀಬೋರ್ಡ್ ಒಳಗಡೆ ಟ್ಯಾಬ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಕರ್ಸರ್ ಅನ್ನ ಮುಂದಿನ ಕ್ಷೇತ್ರಕ್ಕೆ, ನೋಡ್ರಿ, ಕರ್ಸರ್ ಅನ್ನ ಮುಂದಿನ ಕ್ಷೇತ್ರಕ್ಕೆ ಅಥವಾ ಟ್ಯಾಬ್ ಸ್ಥಾನಕ್ಕೆ ಸರಿಸೋಕೆ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಡ್ರಿ, ಈ ಕೀಬೋರ್ಡ್ ಒಳಗಡೆ ನಾವು ಟ್ಯಾಬ್ ಕೀ ಅನ್ನ ಒಂದ್ಸರಿ ಒತ್ತಿದ್ವಿ ಅಂತಂದ್ರೆ ಈ ಕರ್ಸರ್ ಏನಾಗತ್ತಂದ್ರೆ ಒಂದು ನಿರ್ದಿಷ್ಟ ಅಂತರದವರೆಗೂ, ಈಗ ಫಾರ್ ಎಕ್ಸಾಂಪಲ್ 5 ಇಂಚ್ ದಷ್ಟು ಏನಂದ್ರೆ ಮುಂದೆ ಹೋಗುತ್ತೆ, ನೆಕ್ಸ್ಟ್ ಫೀಲ್ಡ್ ಹೋಗುತ್ತೆ, ಅಥವಾ ನೆಕ್ಸ್ಟ್ ಮುಂದಿನ ಬಾಕ್ಸಿಗೆ ಹೋಗುತ್ತೆ ಅಂತಂದು ಹೇಳ್ತೀವಿ. ಸೊ ಆಪ್ಷನ್ ಡಿ, ಶಿಫ್ಟ್ ಟು ದ ಕರ್ಸರ್ ಟು ದ ನೆಕ್ಸ್ಟ್ ಫೀಲ್ಡ್ ಅಂತಂದೇಳಿ, ಅಥವಾ ನೆಕ್ಸ್ಟ್ ಟ್ಯಾಬ್ ಪೊಸಿಷನ್ ಅಂತಂದೇಳಿ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿದ್ರಿ ಅಂತಂದ ಹೇಳಿದ್ರೆ, ಸೊ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಕರ್ಸರ್ ಇಡ್ತೀನಿ ನೋಡ್ರಿ, ಇಲ್ಲಿ ಕರ್ಸರ್ ಐತಿ. ಇವಾಗ ಅದು ಹೋಗಿ ಬಂದು ಮಾಡತ್ತಲ್ಲ, ನಿಮ್ಗೆ ಮೇ ಬಿ ಕಾಣಿಸತ್ತಿರ್ಬೇಕು. ಇಲ್ಲ ಅಂತಂದ್ರೆ ಜೂಮ್ ಮಾಡ್ಕೊಂಡು ನೋಡ್ರಿ, ನಾನು ಟ್ಯಾಬ್ ಅನ್ನು ಹೊಡಿತೀನಿ, ಗ್ಯಾಪ್ ಆಗತ್ತೆ ನೋಡ್ರಿ. ಎಸ್, ಅಲ್ಲಿ ಗ್ಯಾಪ್ ಆಗಿ ಮುಂದಿನ ಟ್ಯಾಬ್ ಪೊಸಿಷನ್ ಹೋಯ್ತು. ನೆಕ್ಸ್ಟ್ ಇನ್ನೊಂದು ಕ್ಲಿಕ್ ಮಾಡಿದೆ, ಮತ್ ಮುಂದೆ ಹೋಯ್ತು. ಇನ್ನೊಂದು ಕ್ಲಿಕ್ ಮಾಡಿದೆ, ಮುಂದೆ ಹೋಯ್ತು. ಟ್ಯಾಬ್ ಅನ್ನ ಕ್ಲಿಕ್ ಮಾಡ್ಕೊಂಡು ಹೊಂಡ ಅಂದ್ರೆ ನಿರ್ದಿಷ್ಟ ಅಂತರದವರೆಗೂ ಏನಂತ ಹೇಳಿದ್ರೆ ಅದು ಮುಂದೆ ಹೋಗ್ತಾ ಹೋಗುತ್ತೆ ಮುಂದಿನ ಕ್ಷೇತ್ರಕ್ಕೆ, ಅಥವಾ ಟ್ಯಾಬ್ ಸ್ಥಾನ ಐತಲ್ಲ ಅದು ಮುಂದೆ ಸರ್ಸೋಕೆ ಯೂಸ್ ಮಾಡ್ತಾರೆ ಟ್ಯಾಬ್ ಕೀಯನ್ನ. ಅದಾದ ನಂತರ ನೆಕ್ಸ್ಟ್, ಇಂಟರ್ನೆಟ್ ಬ್ರೌಸರ್ ವಿಂಡೋವನ್ನ ಪೂರ್ಣವಾಗಿ ತೆರೆದ ಅಂದ್ರೆ ಫುಲ್ ಸ್ಕ್ರೀನ್ ಮಾಡಿದಾಗ ಯಾವ ಕೀ ಬಳಸ್ತಾರ? ಈಗ ನಾವು ಏನ್ ಮಾಡ್ಬೇಕಂತಂದ್ರೆ ಗೂಗಲ್ ಕ್ರೋಮ್ ಓಪನ್ ಮಾಡೇವು ಅಥವಾ ಎಡ್ಜ್ ಓಪನ್ ಮಾಡೇವು. ಗೂಗಲ್ ಕ್ರೋಮ್ ಅಥವಾ ಎಡ್ಜ್ ಅನ್ನ ಓಪನ್ ಮಾಡೇನ್. ನಾನು ಓಪನ್ ಮಾಡೇನಂತಂದ್ರೆ ಅವುಗಳನ್ನ ಫುಲ್ ಸ್ಕ್ರೀನ್ ಮಾಡ್ಬೇಕು. ನಾನು ಫುಲ್ ಸ್ಕ್ರೀನ್ ಮಾಡ್ಬೇಕಂತಂದ್ರೆ ಜಸ್ಟ್ F11 ಅಂತ ಹೊಡಿಬೇಕು. ಏನಂತಂದ್ರೆ F11 ಹೊಡೆದ್ರಿ ಅಂತಂದ್ರೆ ಫುಲ್ ಸ್ಕ್ರೀನ್ ಬರುತ್ತೆ. F11 ಫುಲ್ ಸ್ಕ್ರೀನ್ ಅಂತಂದೇಳಿ.
ಮತ್ತೆ ನೀವು ಅದನ್ನ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಇನ್ನೊಂದ್ಸರಿ ನಿಮ್ಗೆ ಮೊದಲು ಏನ್ ಸೈಜ್ ಇರ್ತಲ್ಲ ಆ ಸೈಜಿಗೆ ಬರ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ ಹಬ್ ಟೋಪೋಲಜಿ. ಹಬ್ ಅನ್ನೋದೇನಂತಂದ್ರೆ ಯಾವ ಟೋಪೋಲಜಿ ಅಂತಂದ್ ಹೇಳಿ ಕರೀತಾರೆ, ಯಾವ್ದಂತಂದ್ರೆ ಅದನ್ನ ನಾವು ಸ್ಟಾರ್ ಟೋಪೋಲಜಿ ಅಂತಂದ್ರೆ. ಇಲ್ಲಿ ನೋಡ್ರಿ ಇದೊಂದು ಹಬ್ ಅಥವಾ ಸ್ವಿಚ್ ಅಂತ ಅನ್ಕೊಡ್ರಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಕಂಪ್ಯೂಟರ್ ನ ಜಾಯಿನ್ ಮಾಡ್ತೀನಿ, ಇಲ್ಲಿ ಇನ್ನೊಂದ್ ಕಂಪ್ಯೂಟರ್ ಜಾಯಿನ್ ಮಾಡ್ತೀನಿ, ಇಲ್ಲಿ ಇನ್ನೊಂದ್ ಕಂಪ್ಯೂಟರ್ ಜಾಯಿನ್ ಇರುತ್ತೆ, ಇಲ್ಲಿ ಇನ್ನೊಂದಿರುತ್ತೆ, ಇಲ್ಲಿ ಇನ್ನೊಂದಿರುತ್ತೆ, ಸೊ ಈ ಕಡೆ ಒಂದಿರುತ್ತೆ. ಈ ರೀತಿಯಾಗಿ ಏನಂತ ಹೇಳಿದ್ರೆ ಸ್ಟಾರ್ ಶೇಪ್ ಅಲ್ಲಿ ಒಂದೇ ಹಬ್ ಏನ್ ಮಾಡ್ತೀವಿ ಅಂದ್ರೆ ಕೇಬಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಕೇಬಲ್ಸ್ ಗಳನ್ನ ನಾವು ನೋಡ್ಸ್ ಅಂತ ಕರಿತೀವಿ, ಇವುಗಳನ್ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿ ಇಲ್ಲಿಂದ ನಾ ಏನ್ ಮಾಡ್ತೀನಿ ಅಂದ್ರೆ ಒಂದು PDF ಫೈಲ್ ನ ಇದಕ್ ಕಳಿಸ್ತೀನಿ ಅಥವಾ ಇದಕ್ ಕಳಿಸ್ತೀನಿ ಅಥವಾ ಈ ಕಂಪ್ಯೂಟರ್ ಕಳಿಸ್ತೀನಿ. ಎಲ್ಲ ಫಸ್ಟ್ ಎಲ್ಲಿ ಹೋಗುತ್ತೆ, ಇಲ್ಲಿಂದ ಕಂಪ್ಯೂಟರ್ ಇಂದ ಹಬ್ಗೆ ಹೋಗುತ್ತೆ ಡಾಟಾ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಡೆಸ್ಟಿನೇಟೆಡ್ ಏರಿಯಾ ಹೋಗುತ್ತೆ, ಯಾವ ಡೆಸ್ಟಿನೇಷನ್ ಕೊಟ್ಟಿರ್ತೀವಲ್ಲ ಯಾವ ಲ್ಯಾಪ್ಟಾಪ್ಗೆ ಅಲ್ಲಿಗೆ ಹೋಗುತ್ತೆ. ಸೊ ಈ ತರ ನಾವು ಹಬ್ ಅನ್ನ ನಾವು ಸ್ಟಾರ್ ಟೋಪೋಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟಾರ್ ಟೋಪೋಲಜಿ ಅಂತ ಹೇಳಿ ಕರಿತೀವಿ. ಅಪ್ಪಿ ತಪ್ಪಿ ಎಲ್ಲಾದ್ರೂ ಇದು ಫೇಲ್ಯೂರ್ ಆಯ್ತು, ಹಬ್ ಎಲ್ಲಾದ್ರೂ ಫೇಲ್ಯೂರ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ನೆಟ್ವರ್ಕ್ ಫೇಲ್ಯೂರ್ ಆಗಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಕಂಪ್ಯೂಟರ್ ನಲ್ಲಿ ಆಟಗಳನ್ನ ಆಡುವಾಗ ನಾವು ಹೆಚ್ಚಾಗಿ ಯಾವ್ದನ್ನ ಬಳಸ್ತೀರಿ ಅಂತ ಕೇಳಿದ್ರೆ ಯಾವ್ದನ್ನಂತಂದ್ರೆ ಜಾಯ್ಸ್ಟಿಕ್ ಅಂತಂದ್ ಹೇಳ್ತೀವಿ. ಜಾಯ್ಸ್ಟಿಕ್ ಅಂತಂದ್ ಹೇಳಿದ್ರೆ ನಿಮ್ಗ ಹೆಂಗಿರತ್ತಂದ್ರ ಈಗ ನೋಡ್ರಿ ಈ ತರ ಇರುತ್ತೆ. ಸೊ ಇದನ್ನ ನಾವು ಜಾಯ್ಸ್ಟಿಕ್ ಅಂತ ಕರಿತೀವಿ. ಆಟ ಆಡಕ್ ನಾವು ಹಿಡ್ಕೊಂಡ್ ಏನಂತಂದ್ರೆ ಗೇಮ್ ಆಡ್ತೀವಿ. ಸೊ ಅದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಇಂಟರ್ನೆಟ್ ವೇಗವನ್ನ ಯಾವುದ್ರಲ್ಲಿ ಅಳತೆ ಮಾಡ್ತಾರ ಅಂತಂದೇಳಿ, ಇಂಟರ್ನೆಟ್ ವೇಗವನ್ನ GBps ಒಳಗಡೆ ಅಳತೆ ಮಾಡ್ತಾರ. GBps ಅಂತಂದ್ರೆ ಗೀಗಾ ಬೈಟ್ಸ್ ಪರ್ ಸೆಕೆಂಡ್, ಗೀಗಾ ಬೈಟ್ಸ್ ಪರ್ ಸೆಕೆಂಡ್ ಅಂತಂದ್ ಹೇಳ್ತೀವಿ. ಇದು ಇಂಪಾರ್ಟೆಂಟ್, GBps ಒಳಗಡೆ ಅರ್ಥ ಮಾಡ್ತೀವಿ. ಅದಾದ ನಂತರ ಕೆಲವೊಂದ್ಸರಿ MBPS ಒಳಗಡೆನೂ ಅರ್ಥ ಮಾಡ್ತೀವಿ. ಈಗ ನೆಟ್ವರ್ಕ್ ಸ್ಲೋ ಇತ್ತಂತಂದ್ರೆ ಎಷ್ಟು MB ಬರಾಯ್ತು ಪರ್ ಸೆಕೆಂಡ್ ಅಂತಂದೇಳಿ, ಮೆಗಾ ಬೈಟ್ಸ್ ಅಂತಂದೇಳಿ, ಮೆಗಾ ಬೈಟ್ಸ್ ಪರ್ ಸೆಕೆಂಡ್ ಅಂತಂದ್ ಹೇಳ್ತೀವಿ. ಇದೇನಂತಂದ್ರೆ ಇಂಟರ್ನೆಟ್ ವೇಗವನ್ನ ಪ್ರತಿ ಸೆಕೆಂಡ್ಗೆ ರವಾನೆ ಆಗುವಂತಹ ಡಾಟಾ ಆಧಾರದ ಮೇಲೆ ಎಷ್ಟು ರವಾನೆ ಆಗ್ತಿದೆ ಡಾಟಾ, ಅದನ್ನ GBps ಒಳಗಡೆ ಅಥವಾ MBPS ಒಳಗಡೆ ಯೂಸ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಪ್ರತಿಯೊಂದು ವೆಬ್ ಪುಟವು ಅದರೊಂದಿಗೆ ಸಂಯೋಜಿತವಾದ ವಿಳಾಸವನ್ನ ಹೊಂದಿರುತ್ತೆ. ಆ ವಿಳಾಸವನ್ನ ಏನಂತ ಕರಿತೀವಿ ಅಂತಂದೇಳಿ, ಆ ವಿಳಾಸವನ್ನ ನಾವೇನಂತ ಕರಿತೀವಿ ಅಂದ್ರ URL ಅಂತ ಕರಿತೀವಿ. ಸೊ ಪ್ರತಿಯೊಂದು ಏನಂತ ಹೇಳಿದ್ರ ಈಗ ವೆಬ್ ಪೇಜ್ ಇರುತ್ತಲ್ಲ ಅದಕ್ಕೊಂದು ಅಡ್ರೆಸ್ ಇರುತ್ತೆ, ಅದನ್ನ ನಾವು ಏನಂತ ಕರಿತೀವಿ? URL ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವ್ದಾದ್ರು ಒಂದು ಓಪನ್ ಮಾಡ್ರಿ, ಅಲ್ಲಿ ಏನಿರುತ್ತೆ ಅಂದ್ರೆ ಈ ತರ ಒಂದು ಬಾರ್ ಬರುತ್ತಾ, ಕೆಳಗಡೆ ಏನಂತಂದ್ರೆ ನಿಮ್ಗೆ ಪೇಜ್ ಓಪನ್ ಆಗಿರುತ್ತೆ. ಈ ಬಾರ್ ಒಳಗಡೆ ಹೆಂಗ್ ಸ್ಟೋರ್ ಆಗಿ ಬರುತ್ತೆ ಅಂದ್ರೆ HTTPS ಈ ತರ // ಆಮೇಲೆ ನೆಕ್ಸ್ಟ್ www. ಈ ತರ ಹಿಂಗ್ ಬರುತ್ತೆ ನೋಡ್ರಿ. ಸೊ ಅದನ್ನ ನಾವು URL ಅಂತಂದ್ ಹೇಳಿ ಕರಿತೀವಿ. ಅದನ್ನ ಆ ರಿಲೇಟೆಡ್ ವೆಬ್ ಪೇಜ್ ಅಡ್ರೆಸ್ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ URL ಅಡ್ರೆಸ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನಿಮ್ಗೆ ಇದು ಗೊತ್ತೈತಿ IP ಅಂತಂದ್ ಹೇಳಿ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಆಮೇಲೆ HTTP ಅಂತಂದ್ ಹೇಳಿದ್ರೆ ಇದು ಫುಲ್ ಫಾರ್ಮ್ ಹಾಕ್ರಿ. HTTP ಏನಂತಂದ್ರೆ ಫುಲ್ ಫಾರ್ಮ್ ಏನಂತಂದ್ ಹೇಳಿ ಹಾಕ್ರಿ. ಅದಾದ ನಂತರ HTML ಅಂತಂದ್ ಹೇಳಿದ್ರೆ ಇದೊಂದು ವೆಬ್ ಪೇಜ್ ರಚಿಸುವ ಭಾಷೆ. ಈಗ ನಾನು ಯಾವ್ದಾದ್ರು ಒಂದು ವೆಬ್ ಪೇಜ್ ಅನ್ನ ರಚನೆ ಮಾಡ್ಬೇಕು, ನನಗೊಂದು ಈ ತರ ಪೇಜ್ ಬೇಕು, ಈ ತರ ಕಾಣಿಸ್ಬೇಕು ಅಂತಂದ್ರೆ ನಾವು HTML ಕೋಡ್ ಅನ್ನ ಬಳಸಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ವೆಬ್ ಪೇಜ್ ಅನ್ನ ರೆಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಒಂದು ಶಿಕ್ಷಣ ಸಂಸ್ಥೆಯು ಸಾಮಾನ್ಯವಾಗಿ ತನ್ನ ಡೊಮೇನ್ ಹೆಸರಿನಲ್ಲಿ, ಅಂದ್ರೆ ಇವಾಗ ಡೊಮೇನ್ಸ್ ಗಳಂತಂದ್ ಹೇಳಿದ್ರೆ ಇವಾಗ .com ಅಂತಂದ್ ಹೇಳಿ ಬರುತ್ತಲ್ಲ, ಎಲ್ಲದಕ್ಕೂ ನಾರ್ಮಲ್ ಆಗಿ .com ಅಂತಂದ್ ಹೇಳಿ. ಈಗ ಎಜುಕೇಶನ್ ಸಂಸ್ಥೆಗಳಿದ್ವು ಅಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ .edu ಅಂತಂದ್ ಹೇಳ್ತೀವಿ. ಏನಂತ ಕರಿತೀವಿ? .edu. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನನ್ನ ಕ್ಲಾಸಸ್ ಅದ, ನಾನೊಂದು ಇದು ವೆಬ್ಸೈಟ್ ಓಪನ್ ಮಾಡ ಅಂತ ಹೇಳ್ರಿ, arjunclass.edu ಅಂತಂದ್ ಹೇಳಿ ಓಪನ್ ಮಾಡ್ಬೇಕು ನಾನು. ಯಾಕಂದ್ರೆ ಅದು ಎಜುಕೇಶನ್ ರಿಲೇಟೆಡ್ ಇರುತ್ತಲ್ಲ, ನಂದೊಂದು ಇದೊಂದು ಇನ್ಸ್ಟಿಟ್ಯೂಷನ್ ಅಂತ ಅನ್ಕೋಡ್, ಎಕ್ಸಾಂಪಲ್ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ಇವಾಗ ಗೌರ್ಮೆಂಟ್ ಇದ್ದು ಅಂತಂದ್ ಹೇಳಿದ್ರೆ .government ಅಂತ ಇರ್ತಾವ, ಗೌರ್ಮೆಂಟ್ ಇದ್ದು ಅಂತಂದ್ ಹೇಳಿದ್ರೆ .government ಇರ್ತಾವ. ಅದಾದ ನಂತರ ಇವಾಗ ಯಾವ್ದಾದ್ರು ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಗಳಿದ್ರೆ ಅವುಗಳನ್ನ .org ಅಂತಂದ್ ಹೇಳ್ತೀವಿ. ಕಮರ್ಷಿಯಲ್ ಇದ್ದು ಅಂತಂದ್ ಹೇಳಿದ್ರೆ .com ಅಂತಂದ್ ಹೇಳ್ತೀವಿ. ಕಮರ್ಷಿಯಲ್ ವೆಬ್ಸೈಟ್ ಗಳು ಡೊಮೇನ್ ಗಳು .com ಒಳಗಡೆ ಬರ್ತಾವೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಐತಿ ನೋಡ್ರಿ, ಕರ್ನಾಟಕ ಸರ್ಕಾರದ ಕರ್ನಾಟಕ .government.in ಅಂತಂದ್ ಐತೆ, .government ಅಂತಂದ್ ಹೇಳಿ ಸ್ಟಾರ್ಟ್ ಆಗುತ್ತೆ ಆ ರೀತಿಯಾಗಿ. ನೆಕ್ಸ್ಟ್ URL ನಲ್ಲಿರುವ ಡೊಮೇನ್ ಹೆಸರು .com ಅನ್ನುವುದನ್ನ ಏನ್ ಸೂಚಿಸುತ್ತೆ ಅದನ್ನ ನಾವು ಹೇಳಿದ್ವಲ್ಲ ಇವಾಗ ಜಸ್ಟ್. ಕಮರ್ಷಿಯಲ್ ಥಿಂಗ್ಸ್ ಗಳನ್ನ, ವ್ಯವಹಾರಿಕ ವೆಬ್ಸೈಟ್ಸ್ ಗಳು, ಅದ್ ಯಾವ್ದಾದ್ರು ಆಗಿರ್ಬೋದು .com ಅಂತಂದ್ ಹೇಳಿ ಬರುತ್ತೆ. ಈಗ ಪ್ರಾಫಿಟ್ ಬರ್ತಾ ಇತ್ತು ಅಂದ್ರೆ, ಮಾರ್ಕೆಟಿಂಗ್ ಇತ್ತು ಅಂದ್ರೆ
ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳ್ತೀವಿ, Amazon.com ಅಂತಂದ್ ಹೇಳ್ತೀವಿ. ಅದಾದ ನಂತರ Flipkart.com ಅಂತಂದ್ ಹೇಳ್ತೀವಿ, Flipkart.com ಅಂತಂದ್ ಹೇಳಿ. ಅವೆಲ್ಲ ಕಮರ್ಷಿಯಲ್ ರಿಲೇಟೆಡ್ಗಳು. ನೆಕ್ಸ್ಟ್ ನೋಡ್ರಿ, DNS ನ ಕಾರ್ಯ ಏನು ಅಂತಂದ್ ಹೇಳಿ. DNS ಅಂತಂದ್ ಹೇಳಿ ಬರುತ್ತ. ಈ DNS ಕಾರ್ಯ ಏನು ಅಂತಂದ್ ಕೇಳಿದಾರ. DNS ಅಂತಂದ್ ಹೇಳಿದ್ರೆ ಡೊಮೇನ್ ಅಂದ್ರ ಡೊಮೇನ್ ನೇಮ್ ಇಂಟು IP ಅಡ್ರೆಸ್. ಈಗ ಏನಂತಂದ್ ಹೇಳಿದ್ರೆ ಡೊಮೇನ್ ನೇಮ್ ಐತೆ. ಈಗ ಡೊಮೇನ್ ನೇಮ್ ಏನಂತಂದ್ ಹೇಳಿದ್ರೆ Amazon.com ಐತೆ. Amazon.com ಅನ್ನೋದು ಏನಂತಂದ್ರೆ ಇದೊಂದು ಡೊಮೇನ್ ನೇಮ್. ಈ ಡೊಮೇನ್ ನೇಮ್ ನ ಏನ ಕನ್ವರ್ಟ್ ಮಾಡ್ಬೇಕು, IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡ್ಬೇಕು. IP ಅಡ್ರೆಸ್ ಈಗ ಫಾರ್ ಎಕ್ಸಾಂಪಲ್ 142.250.191.46 ಅಂತಂದೇಳಿ ಇದೇನಂದ್ರೆ IP ಅಡ್ರೆಸ್ ಆಗಿರುತ್ತೆ. ಈ ರೀತಿಯಾಗಿ ನಾವು ಕನ್ವರ್ಟ್ ಮಾಡ್ಬೇಕು ಅಂತಂದ ಹೇಳಿದ್ರೆ ಅಲ್ಲಿ ಏನ್ ಬೇಕಾಗತ್ತೆ, DNS ಅಂತಂದ ಹೇಳಿ ಒಂದು ಸಿಸ್ಟಮ್ ಬೇಕಾಗತ್ತೆ. ನೆನ್ಪಿಟ್ಕೊಳ್ರಿ, DNS ಅಂತ ಹೇಳಿ. ನೆಕ್ಸ್ಟ್, ಇಮೇಲ್ ಗಳನ್ನ ಶೆಡ್ಯೂಲ್ ಮಾಡುವುದರಿಂದ ಕೆಳಗಿನಲ್ಲಿ ಯಾವ್ದು ಪ್ರಯೋಜನ ಆಗತ್ತೆ ಅಂತಂದೇಳಿ. ಏನಾಗತ್ತಂದ್ರ ಈಗ ಟೈಮ್ ಮ್ಯಾನೇಜ್ಮೆಂಟ್ ಆಗತ್ತ. ಇವಾಗ ನನಗೆ ನಾಳೆಗೆ ಏನಂತಂದ ಹೇಳಿದ್ರೆ ನಾನು ಊರಿಗೆ ಹೊಂಟಿದ್ದೇನೆ. ಆಲ್ರೆಡಿ ಬಸ್ನಾಗ ನಾನು ಹೋಗ್ಬೇಕು ಅನ್ಕೊಂಡಾನಿ. ಮುಂಜಾನೆ ಮಾರ್ನಿಂಗ್ ಎದ್ದ ತಕ್ಷಣ 7 ಗಂಟೆಕ್ ಅಂತಂದ ಹೇಳಿದ್ರ ನಮ್ಗ ಒಬ್ಬರಿಗೆ ಯಾರಿಗಾದ್ರೂ ನಾನು ಏನ್ ಮಾಡ್ಬೇಕು, ಇಮೇಲ್ ನ ಕಳಿಸ್ಬೇಕು. ಅವಾಗ ಇಮೇಲ್ ನ ಕಳಿಸ್ಬೇಕಂದ್ರೆ ನಾ ಏನ್ ಮಾಡ್ತೇನೆ, ಇವಾಗ ಫ್ರೀ ಅದನ್ನಲ್ಲ, ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇಮೇಲ್ ನ ಬರೆದು ಅದನ್ನ ನಾನು ಶೆಡ್ಯೂಲ್ ಮಾಡ್ಬಿಡ್ತೇನೆ ಒಂದು ನಿರ್ದಿಷ್ಟದ ಅವಧಿಗೆ. ನಾಳೆ ಮಾರ್ನಿಂಗ್ 7 ಅಂತಂದ ಹೇಳಿ ಹಾಕ್ಬಿಟ್ಟು ಒಂದು ನಿರ್ದಿಷ್ಟದ ಅವಧಿಗೆ ನಾನು ಸೆಟ್ ಮಾಡ್ಬಿಡ್ತೀನಿ. ಅದನ್ನ ನಾವು ಇಮೇಲ್ ಗಳನ್ನ ಶೆಡ್ಯೂಲ್ ಮಾಡೋದು ಅಂತಂದ ಹೇಳ್ತೀವಿ. ಇದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಅದಾದ ನಂತರ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ನಲ್ಲಿ EEPROM ನಲ್ಲಿ ಇಇ ದ ವಿಸ್ತಾರ ರೂಪವೇನು ಅಂತ ಕೇಳಿದಾರೆ. ಇಇ ಅಂದ್ರೆ ಏನಾದ್ರೊಳಗಡೆ ಇಲೆಕ್ಟ್ರಿಕಲಿ ಇರೇಸೇಬಲ್ ಅಂತ ಹೇಳಿ. ಇಲೆಕ್ಟ್ರಿಕಲಿ ಇರೇಸೇಬಲ್ ನೆನ್ಪಿಟ್ಕೊಡ್ರಿ, ಇಲೆಕ್ಟ್ರಿಕಲಿ ಇರೇಸೇಬಲ್ ಅಂತ ಕರೀತಾರೆ. ಏನಿದೆ ಹಿಂಗಂದ್ರ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ PROM ಅಂತಂದ ಹೇಳಿರುತ್ತಲ್ಲ, PROM ಅಂತಂದ ಹೇಳಿದ್ರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಅಂತ ಇರುತ್ತೆ. ಇದೊಂದು ಟೆಂಪರರಿ ಮೆಮರಿ. ಇದ್ರೊಳಗಡೆ ನಾವು ಏನ್ ಮಾಡಿದೀವಿ ಅಂತಂದ ಹೇಳಿದ್ರೆ, ಈಗ ಡಾಟಾ ಇದ್ರೊಳಗಡೆ ನಾವ್ ಏನ್ ಮಾಡಿದ್ವಿ, ಈ ಡಾಟಾವನ್ನ ನಾವು ಸ್ಟೋರ್ ಮಾಡಿದೀವಿ. ಇವಾಗ ನಾವು EEROM ಅಂತಂದ ಹೇಳಿದ್ರೆ, EEPROM ಅಂತಂದ ಹೇಳಿದ್ರೆ ಇಲೆಕ್ಟ್ರಿಕಲಿ ಇರೇಸೇಬಲ್ ಅಂತಂದ ಹೇಳಿ. ವಿದ್ಯುತ್ ಸಂಕೇತಗಳನ್ನ, ಇಲೆಕ್ಟ್ರಿಕ್ ಸಿಗ್ನಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿರುವಂತಹ ಡಾಟಾನ ಇರೇಸ್ ಮಾಡಿ ನಾವ್ ಏನ್ ಮಾಡಬಹುದು, ನ್ಯೂ ಡಾಟಾನ ಸ್ಟೋರ್ ಮಾಡಬಹುದು. ಸೊ ಅದನ್ನ EEPROM ಅಂತ ಹೇಳಿ ಕರೀತೀವಿ. ಸೊ ಇಲ್ಲಿ ನೋಡ್ರಿ, ಡಾಕ್ಯುಮೆಂಟ್ ಒಳಗಡೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಓಪನ್ ಮಾಡ್ರಿ, ವರ್ಡ್ ಓಪನ್ ಮಾಡಿ ಅದ್ರೊಳಗಡೆ ಈ ತರ ಏನಂದ್ರೆ ಫೈಲ್ ಇರುತ್ತೆ. ವರ್ಡ್ ಅಲ್ಲಿ ಏನಂತಂದ್ರೆ ಈ ತರ ಫೈಲ್ ಇರುತ್ತೆ. ಈಗ ನಾವೇನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಪಠ್ಯ ಈ ತರ ಸೆಲೆಕ್ಷನ್ ಮಾಡ್ಕೊಂಡಿರ್ತೀನಿ, ಅಥವಾ ಯಾವ್ದಾದ್ರು ಒಂದು ಇಮೇಜ್ ಇರುತ್ತೆ, ಗ್ರಾಫಿಕ್ ಇರುತ್ತೆ, ಅದನ್ನ ನಾನು ಏನ್ ಸೆಲೆಕ್ಷನ್ ಮಾಡಿ F2 ಅಂತಂದು ಒತ್ತೀನಿ. F2 ಅಂತಂದು ಒತ್ತಿ ಅದಾದ ನಂತರ ನೆಕ್ಸ್ಟ್ ಕರ್ಸರ್ ಅನ್ನ ನಾನು ಇಲ್ಲಿ ಇಟ್ಬಿಟ್ಟು ನಾವ್ ಏನಾದ್ರು ಎಂಟರ್ ಹೊಡೆದ್ನಿ ಅಂತಂದ ಹೇಳಿದ್ರೆ, ಕರ್ಸರ್ ಅನ್ನ ಇಲ್ಲಿ ಇಟ್ಬಿಟ್ಟು ಎಂಟರ್ ಹೊಡೆದ್ ಅಂತಂದ ಹೇಳಿದ್ರೆ ಇಲ್ಲಿರೋದೆಲ್ಲ ಎಲ್ಲಿಗೆ ಶಿಫ್ಟ್ ಆಗತ್ತೆ, ಈ ಪ್ಲೇಸಿಗೆ ಶಿಫ್ಟ್ ಆಗತ್ತೆ, ಹೊಸ ಜಾಗಕ್ಕೆ ಮೂವ್ ಆಗತ್ತೆ ಅಂತಂದ ಹೇಳ್ತೀವಿ. ಸೊ ಅದಕ್ಕೆ ಕೀ ಯಾವುದು, F2 ಅಂತಂದ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್, ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳಬಲ್ಲ ಮತ್ತು ಪ್ರಕ್ರಿಯೆಗೊಳಿಸಬಲ್ಲ ಮಾಹಿತಿಯ ಚಿಕ್ಕ ಘಟಕವನ್ನ ಏನಂತ ಕರಿತೀವಿ ಅಂತಂದೇಳಿ. ಏನಂತ ಕರಿತೀವಿ ಅಂತಂದ್ರೆ ಬಿಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬಿಟ್ ಅಂತಂದ ಹೇಳಿ ಕರಿತೀವಿ. ಸೊ ಇದು ಅತ್ಯಂತ ಚಿಕ್ಕ ಘಟಕ. ಬಿಟ್ ಅಂತಂದ ಹೇಳಿದ್ರೆ ಕೇವಲ 0 ಅಥವಾ 1, ಇದೊಂದು ಬಿಟ್ಟು ಇದೊಂದು ಬಿಟ್ಟು. ಸೊ ಇವುಗಳನ್ನ ನಾವು ಬಿಟ್ ಅಂತ ಕರಿತೀವಿ. 0 ಬಿಟ್, 1 ಬಿಟ್ ಅಂತಂದ ಹೇಳಿ ಈ ತರ. ಸೊ ಇದೇ ಏನಂತಂದ ಹೇಳಿದ್ರೆ ಅತ್ಯಂತ ಚಿಕ್ಕ ಘಟಕ. ಇದನ್ನ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತೆ. ನೆಕ್ಸ್ಟ್ ನೋಡ್ರಿ, ಬೈಟ್ ಅನ್ನೋದೈತೆ. ಬೈಟ್ ಅಂತಂದ ಹೇಳಿದ್ರೆ ಇದು 8 ಬಿಟ್ಗಳ ಸಮೂಹ ಅಂತಂದ ಹೇಳ್ತೀವಿ. 8 ಬಿಟ್ಗಳು, ಇದು ಒಂದು ಬಿಟ್ಟು ಇದು ಒಂದು ಬಿಟ್ಟು, ಇಂತದ್ 8 ಬಿಟ್ಗಳ ಸಮೂಹವನ್ನ ನಾವು ಏನಂತ ಕರಿತೀವಿ, ಬೈಟ್ ಅಂತಂದ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಬೈಟ್ ಅಂತ ಕರಿತೀವಿ. ನಿಬ್ಬಲ್ ಅಂದ್ರೆ ಏನು, ನಿಬ್ಬಲ್ ಅಂತಂದ ಹೇಳಿದ್ರೆ 4 ಬಿಟ್ಗಳ ಸಮೂಹ. 4 ಬಿಟ್ಗಳ ಸಮೂಹವನ್ನ, ಈಗ 0 0 0 0 ಅಂತಂದ್ರೆ ಇವು 4 ಬಿಟ್ರಲ್ಲ, ಇವುಗಳ ಸಮೂಹವನ್ನ ನಾವು ನಿಬ್ಬಲ್ ಅಂತಂದ ಹೇಳಿ ಕರಿತೀವಿ. ಎಸ್. ಅದಾದ ನಂತರ ವರ್ಡ್ ಅಂತಂದ ಹೇಳಿದ್ರೆ ಒಂದು ವರ್ಡ್ ಮೇನ್ಲಿ 16 ಬಿಟ್ ಇರ್ಬೋದು, ಇಲ್ಲ 32 ಬಿಟ್ ಇರುತ್ತ, ಅಥವಾ ಇನ್ನೊಂದು ಅಥವಾ 64 ಬಿಟ್ಗಳಿರ್ತಾವ. ಅದೆಲ್ಲ ಸೇರಿದ ನಂತರ ಅದನ್ನ ನಾವು ವರ್ಡ್ ಅಂತಂದ ಹೇಳಿ ಕರಿತೀವಿ. ಸೊ ಅದಕ್ಕಿಂತ ಚಿಕ್ಕದಾಗಿ 8 ಬಿಟ್ಗಳಿದ್ವು ಅಂತಂದ್ರೆ ಅದ್ರ ಸಮೂಹನ ಬೈಟ್ ಅಂತಂದ ಹೇಳಿ. 4 ಬಿಟ್ಗಳ ಸಮೂಹವನ್ನ ನಾವು ನಿಬ್ಬಲ್ ಅಂತಂದ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಲ್, ಎಡಿಟ್, ವ್ಯೂ ನಂತಹ ಆಯ್ಕೆಗಳನ್ನ ವಿಂಡೋದಲ್ಲಿ ಎಲ್ಲಿ ಲಭ್ಯವಿರ್ತಾವ ಅಂತಂದೇಳಿ. ಸೊ ಎಲ್ಲಿ ಲಭ್ಯವಿರ್ತಾವ ಅಂತಂದ್ರೆ ಮೆನು ಬಾರ್ ಒಳಗಡೆ ಇರ್ತಾವ. ಎಲ್ಲಿರ್ತಾವ, ಮೆನು ಬಾರ್ ಒಳಗಡೆ ಇರ್ತಾವ. ಈಗ ಫಾರ್ ಎಕ್ಸಾಂಪಲ್ ಇದ್ ನೋಡ್ರಿ, ನಾ ಪ್ರೆಸೆಂಟೇಶನ್ ತಗೊಂಡ್ ಅಂತಂದ್ರೆ ಇಲ್ಲಿ ಮೆನು ಬಾರ್ ಐತೆ ನೋಡ್ರಿ. ಫೈಲ್ ಐತೆ, ಹೋಮ್ ಐತೆ, ಇನ್ಸರ್ಟ್ ಐತೆ, ಡ್ರಾ, ಡಿಸೈನ್,
ಇವೆಲ್ಲ ಏನಂತಂದ ಹೇಳಿದ್ರೆ ಎಡಿಟ್ ವ್ಯೂ ಮಾಡುವಂತಹ ಆಪ್ಷನ್ಸ್ ಗಳು. ಅದಾದ ನಂತರ ಇಲ್ಲಿ ಸೈಡ್ ಐತಿ ನೋಡ್ರಿ, ಇದು ನಾವು ಸ್ಕ್ರಾಲ್ ಬಾರ್ ಅಂತ ಕರಿತೀವಿ. ಇದ್ರ ಮೇಲೆ ಇಟ್ಟು ಇದು ಮಾಡಿದ್ವಿ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಪೇಜ್ ಎಲ್ಲ ಹೋಗುತ್ತೆ. ಸ್ಕ್ರಾಲ್ ಬಾರ್ ಅಂತಂದ್ ಹೇಳ್ತೀವಿ. ಇವುಗಳನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟರ್ ನ ಹಾರ್ಡ್ವೇರ್ ಈ ಕೆಳಗಿನ ಯಾವುದನ್ನ ಒಳಗೊಂಡಿರುತ್ತೆ ಅಂತಂದ್ರಿ. ಸೊ ಯಾವ್ದಂತಂದ್ರೆ ಮಾನಿಟರ್ ಅಂಡ್ ಸಿಪಿಯು ಅನ್ನ ಒಳಗೊಂಡಿರುತ್ತೆ. ಕಂಪ್ಯೂಟರ್ ನ ಹಾರ್ಡ್ವೇರ್ ಏನಂತ ಒಳಗೊಂಡಿರುತ್ತೆ? ಸೊ ಮಾನಿಟರ್ ಅಂಡ್ ಸಿಪಿಯು ಅನ್ನ ಒಳಗೊಂಡಿರುತ್ತೆ. ಸೊ ಇಲ್ಲಿ ಯಾವ್ಯಾವ ಬರ್ಬೋದ್ರಿ ಸರ್? ಇನ್ನು ಅದರ್ ಹಾರ್ಡ್ವೇರ್ ಗಳು ಯಾವ್ಯಾವ ಬರ್ಬೋದು ಅಂತಂದ್ರೆ ಮೇ ಬಿ ನಿಮಗೆ ಕೀಬೋರ್ಡ್ ಬರ್ಬೋದು. ಕೀಬೋರ್ಡ್ ಅದಾದ ನಂತರ ನೆಕ್ಸ್ಟ್ ಮೌಸ್ ಕನೆಕ್ಟ್ ಮಾಡಬಹುದು. ನೆಕ್ಸ್ಟ್ ಏನಂತ ಮೌಸ್. ಅದಾದ ನಂತರ ನೆಕ್ಸ್ಟ್ ಪ್ರಿಂಟರ್ ಕನೆಕ್ಟ್ ಮಾಡಬಹುದು. ಇವೆಲ್ಲ ಏನಂತಂದ್ರೆ ಹಾರ್ಡ್ವೇರ್ ಗಳು ಇವೆಲ್ಲ.